ಹಾಯ್ ಎವ್ರಿವಾನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಕಡಲೆಪುರಿ ಒಗ್ಗರಣೆ ಮಾಡೋದು ಹೇಳ್ಕೊಡ್ತೀನಿ. ಈಸಿ ಇಂಗ್ರೀಡಿಯೆಂಟ್ಸಿಂದ ಮಾಡೋದಿದು. ನೋಡಿ, ಕರ್ಬೇವಿನ ಸೊಪ್ಪು, ಒಂದೆರಡು ಮೆಣಸಿನ್ಕಾಯಿ, ಹುರ್ಗಡ್ಲೆ, ಕಡಲೆಕಾಯಿ ಬೀಜ, ಇಷ್ಟೇ. ಒಂದು ದೊಡ್ಡ ಬಾಣಲಿಯಲ್ಲಿ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಸಿಡಿದ ಮೇಲೆ ನಾನು ತೋರಿಸಿದ್ನಲ್ಲ ಪ್ಲೇಟಲ್ಲಿ ಅಷ್ಟು ಇಂಗ್ರೀಡಿಯೆಂಟ್ಸು ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದನ್ನು ಸ್ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಜಾಸ್ತಿ ಬ್ರೌನ್ ಮಾಡೋಕ್ಕೆ ಹೋಗ್ಬೇಡಿ, ಸೀದೋಗ್ಬಿಟ್ರೆ ಕಷ್ಟ. ಆಮೇಲೆ ಅರಿಶಿನ ಪುಡಿ ಸೇರಿಸ್ಕೊಳ್ಳಿ. ಬೆಳ್ಳುಳ್ಳಿ ಮರ್ತೋಗಿದ್ದೆ, ಇವಾಗ ಜಜ್ಜಿಟ್ಕೊಂಡು ಹಾಕ್ಕೊತಾ ಇದ್ದೀನಿ. ಉಪ್ಪು ಸೇರಿಸ್ಕೊಳ್ಳಿ. ನೋಡಿ, ಒಂದಿಷ್ಟು ಬೆಳ್ಳುಳ್ಳಿ ತೊಗೊಂಡು ನೀಟಾಗಿ ಜಜ್ಜಿಟ್ಬಿಟ್ಟು ಎಣ್ಣೆ ಜೊತೆಗೆ ಸೇರಿಸ್ಕೊಂಡ್ಬಿಡಿ. ನೀಟಾಗಿ ಫ್ರೈ ಆಗುತ್ತೆ. ಆ ಬೆಳ್ಳುಳ್ಳಿ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಇವಾಗ ಎತ್ತಿ ಬಿಸಾಕೋದು, ಸೈಡ್ಗಿಡೋದು ಏನೂ ಮಾಡಲ್ಲ. ನೀಟಾಗಿ ಫ್ರೈ ಮಾಡಿಕೊಂಡು ಸ್ಟವ್ ಆರಿಸ್ಕೊಂಡ್ಬಿಡಿ. ಸ್ಟವ್ ಆರಿಸ್ಕೊಂಡ್ಮೇಲೆ ಕಡಲೆಪುರಿ ಹಾಕ್ಕೋಬೇಕು. ಸ್ಟವ್ ಆನಲ್ಲಿ ಇಟ್ಕೊಂಡು ಕಡಲೆಪುರಿ ಹಾಕ್ಕೊಂಡ್ರೆ ಎಲ್ಲ ಅವಲಕ್ಕಿ ಥರ ಆಗೋಗುತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಕೆಳಗಡೆ ನ್ಯೂಸ್ ಪೇಪರ್ ಹಾಕ್ಕೊಂಡು ಚಲ್ಲದೆ ಇರೋಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈವ್ನಿಂಗು ಕಾಫಿ ಟೈಮು, ಸ್ನ್ಯಾಕ್ಸ್ ಟೈಮ್ಗೆ ಚೆನ್ನಾಗಿರುತ್ತೆ. ಇದನ್ನು ಬೇಲ್ ಕೂಡ ಹಾಕ್ಕೋಬೋದು. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಾಮೆಂಟ್.